ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥದ್ದು ಡೈವರ್ಟ್ರು ಡ್ಯಾಮೇಜ್ ಆಗಿರೋದ್ರಿಂದ ಇವಾಗ ನಾವು ವಾಲ್ ಮಿಕ್ಸರ್ ಹಾಕ್ತಾ ಇದ್ದೀವಿ. ನೋಡಿ, ಪ್ಲಾಂಜ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಒಳಗಡೆ ಇದು ಶವರ್ಗೆ ಹೋಗೋದು ನಾಬ್ ಇರುತ್ತಲ್ಲ, ಅದು ಕಟ್ ಆಗಿದೆ. ಅದರಿಂದ ಕಸ್ಟಮರ್ ಕಾಲ್ ಮಾಡಿ ಕರೆದ್ರು, ಈ ಥರ ಆಗಿದೆ, ಇದು ಏನನ್ನ ವಾಲ್ ಮಿಕ್ಸರ್ ಹಾಕಿ ಕೊಡೋಕ್ಕಾಗತ್ತ ಅಂತ ಹೇಳಿದ್ರು. ನೋಡಿ, ಮೇಲೆ ಶವರ್ ಇದೆ. ಇವಾಗ ನಾವು ಅದು 4 ಟೈಲ್ಸ್ ಮಾತ್ರ ಕಟ್ ಮಾಡಿ ತೆಗೆದುಬಿಟ್ಟು ಅದು ಚೇಂಜ್ ಮಾಡ್ತಾಯಿದ್ವಿ. ಕಸ್ಟಮರು ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿದರು. ನೋಡಿ, ಟೈಲಿಸ್ ಈ ಥರ ಇದೆ, ಈ ಥರ ನಮ್ಗೆ ಪ್ರಾಬ್ಲಮ್ ಇದೆ ಅಂದರು. ನಾವು ನೋಡ್ಬಿಟ್ಟು ಸೇಮ್ ಟೈಲಿಸ್ ತೊಗೊಂಡಿದ್ದೀವಿ. ಆ ಬಾರ್ಡರ್ ಟೈಲ್ಸ್ ಸಿಕ್ಕಿಲ್ಲ, ಪಕ್ಕದಲ್ಲಿ ವಾಲ್ ಇದೆಯಲ್ಲ ಆ ಟೈಲ್ ಸಿಕ್ಕಿದೆ. ಕಸ್ಟಮರಿಗೆ ಈ ಥರ ಟೈಲ್ ಇದೆ ಓಕೆ ಅಂದರು ಅವರು. ಯಾಕಂದರೆ ಈ ಥರ ಕೆಲಸಕ್ಕೆ ಲೂಸ್ನಲ್ಲಿ ಟೈಲ್ ಸಿಕ್ಕಲ್ಲ, ಮಿನಿಮಮ್ ಒಂದು ಬಾಕ್ಸ್ ತೊಗೊಳ್ಬೇಕಾಗುತ್ತೆ. ಇದು ಟೈಲ್ಸ್ ಬಂದ್ಬಿಟ್ಟು ಸೈಜು 1/2 ಇತ್ತು. ಇವಾಗ ನಾವು ಸ್ಕ್ವೈರಾಗಿ ತೆಗೆದಿದ್ವಿ 2/2. 2 ಟೈಲ್ ಹಾಕಬೇಕಾಗುತ್ತೆ. ಅಲ್ಲೇದು ಪೈಪ್ಲೈನ್ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಇದು ಆಲ್ರೆಡಿ ಅವರು CPVC ಹಾಕಿರೋದ್ರಿಂದ ನಮ್ಗೆ ಈಜಿ ಆಗುತ್ತೆ. ಅದೇ GA ಪೈಪ್ ಇದ್ದರೆ ಕಷ್ಟ. ಇದು ಇವರು ಯಾವುದೋ ಲೋಕಲ್ ಹಾಕಿದ್ದಾರೆ ಡೈವಾಟ್ರದ್ದು, ಅದರಿಂದ ಸ್ಪೇರ್ ಪಾರ್ಟ್ಸು ಸಿಕ್ಕಲ್ಲ. ಅದು ಒಳಗಡೆ ಕಟ್ ಆಗಿರೋದ್ರಿಂದ ಅವರು ಈ ಟೆನ್ಷನೇ ಬೇಡ, ನಮಗೆ ವಾಲ್ ಮಿಕ್ಸರ್ ಹಾಕ್ಬಿಡಿ ಅಂದರು. ನಿಮಗೆ ಯಾರಿಗಾನ ಈ ಸಮಸ್ಯೆ ಇದ್ದರೆ ಕಾಲ್ ಮಾಡಿ. ನಾವಿರೋ ಏರಿಯಾ ನೋಡಿದ್ರೆ ಇಲ್ಲಿ CV ರಾಮನಗರ್ ಓಲ್ಡ್ ಏರ್ಪೋರ್ಟ್ ನಿಯರ್ ಇಂದಿರಾನಗರ ಸರೌಂಡಿಂಗ್ ಇದ್ದೀವಿ. ಒಂದು 10 ಕಿಲೋಮೀಟರ್ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ನಾವು ಫುಲ್ ಬಾತ್ರೂಮ್ ರಿನಿವೇಷನ್ ಮಾಡಿಕೊಡ್ತಾ ಇದ್ದೀವಿ. ಕಿಚನ್ ರಿನಿವೇಷನ್ ಮತ್ತು ಇಂಡಿಯನಿಂದ ವೆಸ್ಟರ್ನ್ ಮಾಡಿಕೊಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡಿಕೊಡೋದು, ಗೀಜರ್ ಸರ್ವಿಸು, ಪ್ರೆಷರ್ ಪಂಪ್ ಫಿಟ್ ಮಾಡಿಕೊಡೋದು, UPS ಇನ್ಸ್ಟಾಲ್ ಮಾಡಿಕೊಡೋದು, ಈ ಥರ ಎಲ್ಲ ಮಾಡಿಕೊಡ್ತಾ ಇದ್ದೀವಿ. ಎಲ್ಲ ವೀಡಿಯೋ ನಮ್ಮ ಚಾನಲ್ ಅಪ್ಲೋಡ್ ಮಾಡಿದ್ದೀವಿ. ನೀವು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ನಮ್ಮದು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ 3ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ನಾವು ವೀಡಿಯೋ ಹಾಕೋವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲಂಬಿಂಗ್, ಎಲೆಕ್ಟ್ರಿಕಲ್ ಮತ್ತು ಟೈಲ್ ಕೆಲಸ 3 ನಾವೇ ಮಾಡೋದ್ರಿಂದ ಈ ಥರ ಕೆಲಸಗಳಿಗೆ ನಮಗೆ ಈಸಿ ಆಗುತ್ತೆ. ಯಾರನ್ನೂ ನಾವು ಡಿಪೆಂಡ್ ಮಾಡಿ ಮಾಡಲ್ಲ. ತುಂಬ ಜನಗಳು ಬಂದ್ಬಿಟ್ಟು ತುಂಬ ಲಾಂಗ್ ಅಂತೆಲ್ಲ ಕಾಲ್ ಮಾಡ್ತಾಯಿದ್ದಾರೆ. ನಾವು ಅಷ್ಟು ದೂರಕ್ಕೆ ಸರ್ವಿಸ್ ಕೊಡೋಕ್ಕಾಗಲ್ಲ. ನಿಯರ್ ಬೈ ಇರೋರು ಮಾತ್ರ ಕಾಲ್ ಮಾಡಿ. ಆಲ್ರೆಡಿ ಡೈವಾಟ್ರ್ ಬಂದ್ಬಿಟ್ಟು ಸ್ವಲ್ಪ ಹೈಟ್ ಇತ್ತು, ನಾನು ಡೌನ್ ಮಾಡಿ ಕೊಡ್ತಾಯಿದ್ದೀನಿ. ಇದು ಫೈನಲ್ ಹೈಟ್ ಬಂದ್ಬಿಟ್ಟು ನಿಮಗೆ ಒಂದು 34, 35 ಈ ಥರ ಇದ್ದರೆ ಓಕೆ. ಮೇಲೆ ಹೋಗಿರೋ ಶವರ್ ಲೈನ್ದು ಪೈಪು ಕಾಲರ್ ಹಾಕಿ ಸ್ವಲ್ಪ ಡೌನ್ ಮಾಡ್ಕೊಳ್ತಾ ಇದ್ದೀವಿ. ಈ ಸೈಡು ಹಾಟ್ ವಾಟರ್ದು ಕೋಲ್ಡ್ ವಾಟರ್ ಇದೆ. ಲೆಫ್ಟ್ ಸೈಡ್ನಲ್ಲಿ ಹಾಟ್ ವಾಟರ್ ಇದೆ, ರೈಟ್ ಸೈಡ್ನಲ್ಲಿ ಕೋಲ್ಡ್ ವಾಟರ್ ಇದೆ. ಹಾಗೆ ನಾವು ಎಲ್ಬೋ ಹಾಕಿ ಡೌನ್ ಮಾಡಿಕೊಂಡು ರೆಡಿಜರ್ ಕಾಲರ್ ಹಾಕ್ಕೊತಾ ಇದ್ದೀವಿ. ನಮಗೆ ತುಂಬ ರಿಕ್ವೈರ್ಮೆಂಟ್ ಇರೋದು ಯಾವುದು ಅಂದರೆ ಇಂಡಿಯನಿಂದ ವೆಸ್ಟರ್ನ್ ಮಾಡ್ಕೊಳ್ಳೋದು ತುಂಬ ರಿಕ್ವೈರ್ಮೆಂಟ್ ಇರುತ್ತೆ. ತುಂಬ ಜನಗಳು ಕಾಲ್ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ. ನೋಡಿ, ಇದು ಹಾಟ್ ಕೋಲ್ಡ್ ಒಂದು ಇದು ಬಂದ್ಬಿಟ್ಟು ಡಿಸ್ಟೆನ್ಸ್ ಬಂದ್ಬಿಟ್ಟು 6.5 ಒಂದು 7 ಇಂಚ್ ಇಡ್ಬೋದು. ಕೆಳಗಡೆ ಅಂದರೆ ಶವರ್ ಲೈನಿಗೆ ಅದು ಒಂದು 7 ಇಂಚ್ ಇಡ್ಬೋದು. ಕರೆಕ್ಟಾಗಿ ಅದು ಲೆವೆಲಾಗಿ ಇರಬೇಕಾಗತ್ತೆ. ಒಂದು ಕೆಳಗಡೆ ಒಂದು ಮೇಲೆ ಇದ್ದರೆ ಫಿಟ್ಟಿಂಗ್ ಕರೆಕ್ಟಾಗಿ ಕುತ್ಕೊಳ್ಳಲ್ಲ, ಅಲ್ಲಿ ಗ್ಯಾಪ್ ಕಾಣ್ತಾ ಇರುತ್ತೆ ಅದು ಪ್ಲಾಂಚ್ ಹಾಕೋ ಜಾಗದಲ್ಲಿ. ನಾವು ಇಮಿಡಿಯೇಟ್ ಟೈಲ್ ಹಾಕಿ ಮತ್ತೆ ಹಂಗೆ ಫಿಕ್ಸ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಫೈನಲ್ ನೋಡಿ ಆ ಥರ ಇದೆ ಅಂದ್ಬಿಟ್ಟು. ಇದು ನೋಡಿದ್ರೆ ಹಾಫ್ ಡೇ ಕೆಲಸ ತಗೊಳ್ತಾ ಇದೆ. ನೋಡಿ, ಇವಾಗ ಈ ಶವರ್ ಲೈನ್ದು ಪೈಪ್ ಹಾಕಿದ್ರೆ ಆಲ್ಮೋಸ್ಟ್ ಇದು ಪೈಪ್ ಲೈನ್ ಕೆಲಸ ಮುಗೀತು. ಇವಾಗ ಆಯಿತು ನೋಡಿ. ಇವಾಗ ಕರೆಕ್ಟಾಗಿ ಮೆಜರ್ಮೆಂಟ್ ಇಟ್ಕೊಂಡು ನಾವು ಸೇಫ್ಟಿಗೆ ಆ ಸೈಡ್ ಈ ಸೈಡು ನೈಲ್ ಹೊಡೆದು ಟೈಟಾಗಿ ಇಟ್ಕೊಳ್ಬೇಕಾಗತ್ತೆ. ಹೊಡೆದಿರೋ ಜಾಗದಲ್ಲಿ ಫುಲ್ಲು ಸಿಮೆಂಟ್ ಫಿಲ್ ಮಾಡಿ ಲೆವೆಲ್ ಮಾಡಿ ಆಮೇಲೆ ಟೈಲಿಸ್ ಹಾಕಬೇಕಾಗತ್ತೆ. ಅದು ಶವರ್ ಲೈನಿಗೂ ಸ್ವಲ್ಪ ಬೈನಿಂಗ್ ವೈರ್ ಹಾಕಿ ಟೈಟಾಗಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಲೈನ್ ಲಾಸ್ಟ್ ಒಂದು ಸಲ ಚೆಕ್ ಮಾಡಿಕೊಂಡು ಸಿಮೆಂಟ್ ಫಿಲ್ ಮಾಡಿಬಿಟ್ಟು ಇವಾಗ ಟೈಲಿಸ್ ಎಲ್ಲ ಕಟ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಟೈಲ್ ಫಸ್ಟ್ ಇದ್ದದ್ದು ಬಾರ್ಡರ್ ಟೈಪು ಡೈಮಂಡ್ ಇದನ್ನೇಲಿತ್ತು. ಇವಾಗ ನೋಡಿದ್ರೆ ಸೈಡ್ನಲ್ಲಿ ಟೈಲ್ಸ್ ಮ್ಯಾಚ್ ಮಾಡಿ ಹಾಕ್ತಾಯಿದ್ದೀವಿ. ಆಲ್ಮೋಸ್ಟ್ ಮ್ಯಾಚ್ ಟೈಲ್ ಸಿಕ್ಕಿದೆ. ಇದೊಂಥರ ಡಿಫ್ರೆಂಟಾಗಿ ಒಂದು ಡಿಸೈನ್ ಥರ ಆಯಿತು. ಇವಾಗ ಈ ಥರ ಕೆಲ್ಸಗಳು ಮಾಡುವಾಗ ರಾಪ್ ಸಿಮೆಂಟ್ ಹಾಕಿ ಅನಿಸಿದ್ರೆ ಚೆನ್ನಾಗಿ ಇಟ್ಕೊತದೆ. ಅದೇ ನಾರ್ಮಲ್ ಸಿಮೆಂಟ್ ಹಾಕಿದ್ರೆ ಅಷ್ಟೊಂದು ಸ್ಟ್ರಾಂಗಾಗಿ ಹಿಡಿಯಲ್ಲ ಅದು. ನಾವು ಇವಾಗ ರಾಪ್ ಸಿಮೆಂಟ್ ಯೂಸ್ ಮಾಡ್ತಾಯಿದ್ದೀವಿ. ನೋಡಿ, ಆಲ್ಮೋಸ್ಟ್ ಟೈಲಿಸ್ ಕೆಲಸನೂ ಆಯಿತು. ಇವಾಗ ಕ್ಲೀನಾಗಿ ಒರೆಸ್ಬಿಟ್ಟು ಇದು ವೈಟ್ ಸಿಮೆಂಟು ಅದು ಜೈಂಟಿಗೆಲ್ಲ ಫಿಲ್ ಮಾಡಿದ್ರೆ ಕೆಲಸ ಆಗಿತ್ತು. ಅದು ನೋಡಿ, ಆಲ್ಮೋಸ್ಟು ಅದು ಮ್ಯಾಚ್ ಮಾಡಿ ಹಾಕಿ ಆಗಿದೆ. ಇವಾಗ ವಾಲ್ ಮಿಕ್ಸರ್ ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಇಮಿಡಿಯೇಟ್ ಮಾಡೋದ್ರಿಂದ ಪೈಪೆಲ್ಲ ಅಷ್ಟೊಂದು ಸೆಟ್ ಆಗಿರಲ್ಲ. ಮೀಡಿಯಮ್ ಟೈಟ್ ಮೀಡಿಯಮಾಗಿ ನಾವು ಆಪ್ರೇಟ್ ಮಾಡಬೇಕಾಗತ್ತೆ. ಇವಾಗ ಹಾಕಿ ಚೆಕ್ ಮಾಡ್ಕೊಳ್ಳೋದು ಬಂದ್ಬಿಟ್ಟು ಶವರ್ ಲೈನ್ ಇದು ಲೆಗ್ ಹಾಕಿ ಚೆಕ್ ಮಾಡುವಾಗ ಕರೆಕ್ಟಾಗಿತ್ತು. ಇವು ಟಪ್ಲೈನ್ ಟೈಪ್ ಹಾಕಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಟೈಟ್ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟು ಪ್ಲಾಂಜ್ ಹಾಕಿ ಆಯಿತು, ಕಪ್ಪು ಕರೆಕ್ಟಾಗಿದೆ ಅದು. ನೆಕ್ಸ್ಟು ಕೆಳಗಡೆ ಇರೋದು ಆಟ್ ಅನ್ಕೊಳ್ಳೋದು ನಾರ್ಮಲ್ ಲೆಗ್ ಹಾಕಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಕಟ್ ಮಾಡಬೇಕಾ ಅಲ್ಲ ಒಳಗಡೆ ಹೋಗ್ತಾ ಇದೆಯಾ ಕರೆಕ್ಟಾಗಿದೆಯಾ ಅಂದ್ಬಿಟ್ಟು ಸ್ವಲ್ಪ ಆಚೆ ಬಂದರೆ ಕಟ್ ಮಾಡಬೇಕಾಗುತ್ತೆ. ಒಳಗಡೆಗೆ ಏನಾದ್ರು ಸ್ವಲ್ಪ ಲೈನ್ ಒಳಗಡೆ ಇದ್ದರೆ ಎಕ್ಸ್ಟೆನ್ಷನ್ ಪೀಸ್ ಹಾಕಿ ತೊಗೊಳ್ಬೇಕಾಗುತ್ತೆ. ಇದು ಆಲ್ಮೋಸ್ಟ್ ಕರೆಕ್ಟಾಗಿತ್ತು, ನಮಗೇನು ಇದು ಬಂದಿಲ್ಲ. ಮಿಕ್ಸರಿಂದ ಶವರ್ಗೆ ಹೋಗೋದು ಅದು ಮಾತ್ರ ಸ್ವಲ್ಪ ಬೆಂಡ್ ಕಟ್ ಮಾಡ್ಕೊಳ್ಬೇಕಾಗತ್ತೆ.
ಇವೆಲ್ಲ ಸೆಟ್ ಮಾಡ್ಕೊಂಡೆ ಆಯಿತು. ಇವಾಗ ಲೆಗ್ಗೆ ಟಪ್ಲೈನ್ ಟೈಪ್ ಹಾಕಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವತ್ತು ಫಿಟ್ಟಿಂಗ್ಸ್ ಟಪ್ಲೈನ್ ಟೈಪ್ ಹಾಕುವಾಗ ಟೈಟಾಗಿ ಎಳೆದು ಸುತ್ತಬೇಕಾಗುತ್ತೆ. ಆವಾಗೆ ನಿಮಗೆ ಯಾವಾಗೂ ಲೀಕೇಜ್ ಇರೋಲ್ಲ. ಲೂಸಾಗಿ ಸುತ್ತಾ ಇದ್ದರೆ ಏನು ಟೈಟ್ ಮಾಡ ಅದು ಆಚೆ ಬಂದುಬಿಡ್ತದೆ ಟೇಪು, ಒಳಗಡೆ ಅದು ಥ್ರೆಡ್ನಲ್ಲಿ ಲಾಕ್ ಆಗೋಲ್ಲ. ಇವಾಗ ನೋಡಿದ್ರೆ ಕರೆಕ್ಟಾಗಿದೆ. ಇವಾಗ ಹಂಗೆ ಟೈಟ್ ಮಾಡಿಕೊಂಡು ಮೀಡಿಯಮ್ ಟೈಟ್ ಮಾಡಿದ್ರೆ ಸಾಕಾಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಫುಲ್ ಟೈಟ್ ಮಾಡ್ತಾರೆ, ಒಳಗಡೆ ವಾಶ್ರೆ ಕಟ್ಟಾಗಷ್ಟು ಅವಷ್ಟೊಂದು ಅವಶ್ಯಕತೆ ಇರೋಲ್ಲ. ಟೈಟಾಗಿ ಟೈಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಥರ ಇದೆ. ಇದು ಪ್ಯಾರಿವೇರ್ ವಾಲ್ ಮಿಕ್ಸರು. ಲೆಫ್ಟ್ ಸೈಡು ಹಾಟ್ ವಾಟ್ರು, ಇಲ್ಲ ರೈಟ್ ಸೈಡ್ನಲ್ಲಿ ಕೋಲ್ಡ್ ವಾಟ್ರ್ ಇದೆ. ಶವರು ಚೆಕ್ ಮಾಡೋಣ ನೋಡಿದ್ರೆ ಆ ಶವರ್ ಹೋಗ್ಬಿಟ್ಟಿದೆ, ಎಲ್ಲೆಲ್ಲ ಹೊಡಿತಾ ಇದೆ ನೋಡಿ. ಫೈನಲ್ ಲುಕ್ ಈ ಥರ ಬಂದಿದೆ. ನಿಮ್ಮ ಕೆಲಸ ಇಷ್ಟ ಆಗಿದರೆ ಒಂದು ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.